ಜನಗಳ ಮಧ್ಯೆ ನನಗೆ ಮಚ್ಚೆ ಇದೆ ಅನ್ನೋ ಕಾರಣಕ್ಕೆ ನನ್ನ ರಿಜೆಕ್ಟ್ ಮಾಡ್ತೀರಾ? ನೋಡ್ತಾ ಇರಿ, ಯಾವ ಮಚ್ಚೆನ ನೀವ್ ಇನ್ಸಲ್ಟ್ ಮಾಡಿದಿರೋ ಅದೇ ಮಚ್ಚೆ ಇರೋ ಹುಡುಗಿ ಜೊತೆ ನೀವ್ ಲೈಫ್ ನ ಲೀಡ್ ಮಾಡ್ಬೇಕಾಗುತ್ತೆ. ಈಗ ಬಲಗಾಲ ಹೆಬ್ಬೆಟ್ ಹಿಡ್ಕೊಳಪ್ಪ. ಆಹಾರದ ವೃದ್ಧಿಗಾಗಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಿ. ಈಶೆ ಏಕಪದಿ ಭವ ಸಾಮೋ ಮನುರಥ ಭವ. ನಿಮ್ಮ ಶರೀರದ ಬಲವೃದ್ಧಿಗಾಗಿ ಎರಡನೇ ಹೆಜ್ಜೆ ಇಡ್ತಾ ಇದ್ದೀರಿ. ಧನ ಸಂಪಾದನೆಗಾಗಿ ಮೂರನೇ ಹೆಜ್ಜೆ ಇಡ್ತಾ ಇದ್ದೀರಿ. ನಿಮ್ಮ ಸಂಸಾರದ ಸುಖಕ್ಕೆ ನಾಲ್ಕನೇ ಹೆಜ್ಜೆ ಇಡ್ತಾ ಇದ್ದೀರಿ. ವಿಷ್ಣು ಸ್ವನಯತು ಪುತ್ರಾನ್ ಬಿಂದಾವಹೈ. ನಿಮ್ಮ ಕುಟುಂಬದ ಸುಖ ಸಮೃದ್ಧಿಗಾಗಿ ಐದನೇ ಹೆಜ್ಜೆ ಇಡ್ತಾ ಇದ್ದೀರಿ. ನಿಮ್ಮ ವಂಶಾಭಿವೃದ್ಧಿಗಾಗಿ ಆರನೇ ಹೆಜ್ಜೆ ಇಡ್ತಾ ಇದ್ದೀರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಸ್ನೇಹಕ್ಕಾಗಿ ಏಳನೇ ಹೆಜ್ಜೆ ಇಡ್ತಾ ಇದ್ದೀರಿ. ನೋಡಪ್ಪ ಮದುಮಗ, ಈ ಸಪ್ತಪದಿ ತುಳಿದಿಯಲ್ಲ, ಆಗ ಹೇಳಿದ ಮಾತುಗಳೆಲ್ಲ ಬರೀ ಮಾತುಗಳಾಗಿರಬಾರ್ದು. ಅಗ್ನಿ ಸಾಕ್ಷಿಯಾಗಿ, ದೇವಾನುದೇವತೆಗಳ ಸಾಕ್ಷಿಯಾಗಿ ನಿನ್ನ ಹೆಂಡತಿನ ಕೈ ಹಿಡಿದಿದ್ದೀಯ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಶಾಸ್ತ್ರಿಗಳೇ, ಎಲ್ಲ ಶಾಸ್ತ್ರಗಳು ಮುಗಿತಲ್ವಾ? ಎಲ್ಲಪ್ಪ ಹರಿ, ಇನ್ನೂ ಅರುಂಧತಿ ನಕ್ಷತ್ರದ ದರ್ಶನ ಆಗ್ಬೇಕಲ್ಲ. ಹೌದು ರೀ. ಏನಪ್ಪ ನೆಲ ನೋಡ್ತಾ ಇದೀಯಾ? ನಕ್ಷತ್ರ ಆಕಾಶದಲ್ಲಿರೋದು, ನೆಲದಲ್ಲ. ಮೇಲ್ ನೋಡು. ನೆಲದ ಮೇಲೂ ಹೊಸ ನಕ್ಷತ್ರ ಹುಟ್ಟಿ ಹೆಂಡತಿಯಾಗಿ ಬಂದಿದ್ದಾಳಲ್ಲ, ಅದಕ್ಕೆ ನೆಲನೇ ನೋಡ್ತಿದ್ದಾನೆ ಅಲ್ವೇನೋ? ಹಾ, ಸರಿ ಸರಿ. ನೋಡಿ, ಅರುಂಧತಿ ನಕ್ಷತ್ರ ಈ ದಿಕ್ಕಲ್ಲೇ ಇರೋದು. ಏನೋ ಇದು, ಹೀಗ ನಕ್ಷತ್ರ ನೋಡೋದು? ನಿನ್ ಹೆಂಡತಿ ಹೆಗಲ ಮೇಲೆ ಕೈ ಹಾಕಿ ಅರುಂಧತಿ ನಕ್ಷತ್ರ ತೋರ್ಸು. ಹಾಗೆ ನೋಡಿದ್ರೆ ಕಾಣಲ್ವಾ ಮಾಮ್? ಏನ್ ರೇಷ್ಮಾ ಅವ್ರೆ, ನಿಮ್ ಮಗ ಹೆಂಡತಿ ಮುಟ್ಟೋದಿಕ್ಕೆ ನಾಚ್ಕೋತಾ ಇದ್ದಾನೆ. ಕರಣ್, ಈಗ ಸುಂದರಿ ಸಂಪೂರ್ಣವಾಗಿ ನಿನ್ನೋಳು. ಅವಳನ್ನ ಮುಟ್ಟೋದ್ರಲ್ಲಿ ಯಾವ ತಪ್ಪು ಇಲ್ಲ. ಕರಣ್, ಹೆಗಲ ಮೇಲೆ ಕೈ ಹಾಕಿ ನಕ್ಷತ್ರ ತೋರ್ಸು. ಇಬ್ರು ಕೇಳಿಸ್ಕೊಳ್ಳಿ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಅನ್ನೋ ಹಾಗೆ ಗಂಡ ಯಾವತ್ತೂ ಹೆಂಡತಿನ ಬಿಟ್ಟು ಹೋಗಲ್ಲ. ಯಾವುದೇ ಕಾರ್ಯದಲ್ಲಾಗ್ಲಿ, ಯಾವುದೇ ಸಂದರ್ಭದಲ್ಲಾಗ್ಲಿ ಒಬ್ರಿಗೊಬ್ರು ಜೊತೆಯಾಗಿರ್ತೀವಿ ಅಂತ ಹೇಳಿ ಸಪ್ತಪದಿ ತುಳಿದಿದ್ದೀರಾ. ಪತಿವ್ರತೆಯಾದ ಅರುಂಧತಿ ಹೇಗೆ ಗಂಡನ ಜೊತೆ ಸಹಬಾಳ್ವೆ ನಡೆಸಿದ್ಲೋ, ತಾರೆಯಾಗಿ ಮಿನುಗುದ್ಲೋ, ಹಾಗೆ ನೀನು ಕಣಮ್ಮ. ಆಯ್ತು, ಮದುವೆ ಶಾಸ್ತ್ರಗಳೆಲ್ಲ ಮುಗೀತು. ಈಗ ಇಬ್ರು ಜೊತೆಲಿ ಕೂತ್ಕೊಂಡು ಊಟ ಮಾಡಿ. ಹೇ, ನೀನು ಒಬ್ನೇ ಎಲ್ಲಿ ಹೋಗ್ತಿದ್ಯಾ? ನಿನ್ ಹೆಂಡತಿನೂ ಕರ್ಕೊಂಡು ಹೋಗು.
ಕರೀರಿ ಅಳಿಯಂದ್ರೆ ನಿಮ್ ಹೆಂಡ್ತಿನ. ಅಯ್ಯೋ ನೋಡಿದ್ರಾ, ಗಂಡ ಸೋಲ್ಬಾರ್ದು ಅಂತ ನಮ್ ಸುಂದ್ರಿ ಈಗ್ಲೇ ತಯಾರಾಗಿ ನಿಮ್ ಜೊತೆ ಬರ್ತಿದ್ದಾಳೆ. ಹೋಗಿ. ಅಯ್ಯೋ ಅಳಿಯಂದ್ರೆ, ನೀವೇ ಊಟ ಮಾಡೋಂಗಿಲ್ಲ. ಮೊದಲು ನನ್ನ ಮಗಳಿಗೆ ತಿನ್ನಿಸ್ಬೇಕು, ಆಮೇಲೆ ಅವಳು ನಿಮಗೆ ತಿನ್ನಿಸ್ತಾಳೆ. ನಮ್ ಸುಂದ್ರಿಗೆ ಮುದ್ದೆ ತಿನ್ಸಿ ಅಳಿಯಂದ್ರೆ. ಅವನಿಗೇನೆ ಮುದ್ದೆ ತಿನ್ನಕ್ ಬರಲ್ಲ, ಇನ್ನು ಅವನ ಹೆಂಗ್ ತಿನ್ನಿಸ್ತಾನೆ ಮುದ್ದೆನ? ನೀನು ಸ್ವೀಟ್ ತಿನ್ಸು ಕಂದ. ಅಮ್ಮ, ಏನಮ್ಮ ನೀವು ಇವತ್ತು ಹೇಗೆ ಊಟ ಮಾಡಬೇಕು ಅಂತ ಹೇಳ್ಬೇಕಾದವ್ರು ನೀವು, ಶಾಸ್ತ್ರ ಸಂಪ್ರದಾಯ ಏನು ಅಂತ ಹೇಳ್ಬೇಕಾದವ್ರು ನೀವು. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಕರಣ್, ಮೊದಲು ನೀನು ಅವಳಿಗೆ ತಿನ್ಸು, ಆಮೇಲೆ ಅವಳು ನಿನಗೆ ತಿನ್ನಿಸ್ತಾಳೆ. ತಿನ್ಸು. ಕರಣ್, ಮುದ್ದೆ ಬೇಡ, ಸ್ವೀಟ್ ತಿನ್ಸು. ಏಯ್, ಹಾಗ ತಿನ್ಸೋದು? ಶಿವನ್ ಕೊರಳಿಗೆ ಸುತ್ಕೊಂಡಿರುತ್ತಲ್ಲ ಹಾವು, ಹಾಗೆ ಸುತ್ಕೋಬೇಕು ನಿನ್ನ ಕೈ. ತಿನ್ಸು. ಅರುಂಧತಿ ನಕ್ಷತ್ರ ನೋಡುವಾಗ ಹೆಗಲ್ ಮೇಲೆ ಕೈ ಹಾಕಿದ್ಯಲ್ವಾ, ಹಾಗೆ ತಿನ್ಸು. ಹೊಸದಾಗಿದೆ ಈ ತಂದಣ, ಎಲ್ಲದಕ್ಕೂ ನೀ ಕಾರಣ, ಕೊನೆವರೆಗೂ ಕೈ ಹಿಡಿದು ನಡೆದು ಬಿಡು. ಏಯ್, ಏನೋ ಆಗಿದೆ ನಿನ್ಗೆ? ಮೊದಲನೇ ತುತ್ತ ಕೆಳಗಡೆ ಬೆಳೆಸ್ತಾ ಇದೀಯಾ? ಎರ್ಲ ಮುಂದೆ ಯಾಕಂಗದಿರ್ತೀಯ? ನೀನು ಸ್ವೀಟ್ ತಿನ್ಸಪ್ಪ. ಅದಲ್ಲ ಅತ್ತೆ, ಮೊದಲನೇ ತುತ್ತೆ ಹೀಗ್ ಮಾಡಿದ್ರೆ ಎಲ್ರಿಗೂ ಬೇಜಾರಾಗಲ್ವಾ ಹೇಳಿ? ಕರಣ್, ಸರಿಯಾಗಿ ತಿನ್ಸಪ್ಪ. ಅವಳು ನಿನ್ ಹೆಂಡತಿ ಕಣೋ, ಸೋಕಿದ್ರೆ ಶಾಕ್ ಹೊಡಿಯಲ್ಲ, ತಿನ್ಸು. ಸುಂದ್ರಿ, ಈಗ ನೀನ್ ತಿನ್ಸಮ್ಮ. ಮುದ್ದೆ ಮುದ್ದೆ ತಿನ್ಸು. ಅವ್ರಿಗೆ ಮುದ್ದೆ ಇಷ್ಟ ಇಲ್ಲ ಅನ್ಸತ್ತೆ, ಸ್ವೀಟೇ ತಿನ್ನಿಸ್ತೀನಿ. ಓ ರೇಷ್ಮಾ, ನೋಡ್ದ್ಯಾ ನನ್ನ ಸೊಸೆನ? ಅವಳ ಗಂಡನಿಗೆ ಏನ್ ಇಷ್ಟ ಆಗುತ್ತೆ ಏನ್ ಇಷ್ಟ ಆಗಲ್ಲ ಅಂತ ಅವಳಿಗೆ ಈಗಲೇ ಗೊತ್ತಾಗ್ತಾ ಇದೆ. ಇನ್ ಮುಂದೆ ಕರ್ಣನ್ ಜವಾಬ್ದಾರಿನ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ, ಅವಳೇ ತಗೋತಾಳೆ. ಯಾರ ಬದುಕಿನಲ್ಲಿ ಯಾರ ಗುರುತು, ಯಾರ ಕವಿತೆಗಳು ಯಾರ ಕುರಿತು. ನಾವೆಲ್ಲ ಊಟ ಶುರು ಮಾಡೋಣ. ಶುರು ಮಾಡಿ. ಅಂದದಾಸೆ ಮೇಲೆ ಚಂದವೇ ನಿಂತವಳೆ, ಚಂದನದ ಗೊಂಬೆ ಸುಂದರಿಗೆ. ಇದೇನು ಅಳಿದೇವ್ರು, ದಕ್ಷಿಣೆ ಹಾಕೋದಿಲ್ವೇನು? ಅರೆ, ಸುಮ್ನೆ ಹೋಗ್ತಾ ಇದ್ದೀರಾ? ಸುಮ್ನೆ ಹೋಗ್ದೆ ಡಾನ್ಸ್ ಮಾಡ್ಕೊಂಡು ಹೋಗೋದು ನಮ್ ಸಂಪ್ರದಾಯ ಅಲ್ಲ. ಅಯ್ಯೋ, ಡ್ಯಾನ್ಸ್ ಎಲ್ಲ ಬೇಡ,
ನಿಮ್ ಹೆಂಡತಿ ಹೆಸರು ಹೇಳಿ ಸಾಕು. ಅದೆಲ್ಲ ಆಗಲ್ಲಪ್ಪ. ಯಾಕಾಗಲ್ಲ ಯಾಕಾಗಲ್ಲ ಅಂತೀನಿ. ಹೇಳು ನಿನ್ ಹೆಂಡತಿ ಹೆಸರು. ಅದು ಸು ಸು ಸುಸುನ. ಅಯ್ಯೋ ಕೇಳಕ್ ಆಗ್ತಿಲ್ಲಪ್ಪ. ಸುಂದರಿ. ಈಗ ನೀವು ಹೇಳಿ ತ್ರಿಪುರ ಸುಂದರಿ. ನಮ್ಮ ಯಜಮಾನ್ರ ಹೆಸರು ಕರಣ್. ನೋಡ್ದ್ಯಾ, ಹಾಗೆ ಹೇಳ್ಬೇಕು. ನನ್ನ ಹೆಂಡತಿ ಹೆಸರು ಸುಂದರಿ ಅಂತ. ಬಾಯ್ ತುಂಬಾ ಹೇಳು ಇನ್ನೊಂದ್ಸಲ. ಸರಿ. ಸರಿನಾ? ಹೇಳು ಇನ್ನೊಂದ್ಸರಿ. ಅಪ್ಪ ಆಗ್ಲೇ ಹೇಳಿದ್ನಲ್ಲ. ಇನ್ನೊಂದ್ಸರಿ ಹೇಳಿದ್ರೆ ನಿನ್ ಗಂಟೆನ್ ಹೋಗುತ್ತಾ? ಹೇಳೋ. ನನ್ನ ಹೆಂಡತಿ ಹೆಸರು ಸುಂದರಿ. ಕಣ್ಣ ಮುಂದೆ ಬಂದೆ ನೀನು ಅಂದೆ ಮೊದಲ ಕನಸು ಕಂಡೆ ನಾನು. ಆ ಕನಸಲ್ಲಿ ನಾರಾಣಿ ನೀರಾಜನು ನಿನ್ನ ತೋಳಿನ ಅರಮನೆಯಲ್ಲಿ ನಾನು. ಜಾನಕಿ ಅಕ್ಕ, ಇವಳು ಬೂದಿ ಮುಚ್ಚಿದ ಕೆಂಡ ತರ ಕಾಣ್ತಿಲ್ವಾ? ಅದ್ ಹೇಗೆ ಬರ್ತಿ? ಇವಳ ಬಣ್ಣನೇ ಬೇರೆ. ಈಗ ನೋಡಿ ಕೆಂಪು ಕೆಂಪು ಕಾಣಿಸ್ತಿದ್ದಾಳೆ. ಕಸ್ತೂರಿ ನಿವಾಸ ಪಿಕ್ಚರ್ನ ಕಲರ್ ಪ್ರಿಂಟ್ ಮಾಡ್ದಾಗೆ ಅಲ್ವಾ? ಏನೋಪ್ಪ, ಬಂಗಾರದ ಒಡವೆಗೆ ಕಪ್ಪಿಲ್ಲ, ಸಿಂಗಾರದ ಮದುವೆಗೆ ಮುಪ್ಪಿಲ್ಲ, ಮನಸ್ಸೊಂದು ಬೇಕಂತೆ ಪ್ರೀತಿಗೆ, ಹರಸೋರು ಸಾಕಂತೆ ಮದುವೆಗೆ ಅನ್ನೋ ಹಾಗೆ ಇವಳು ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಿರ್ವಿಘ್ನವಾಗಿ ಮುಗೀತು. ಇನ್ನೆಲ್ಲ ನಿನ್ ಕೈಲೇ ಇದೆ ಪುಟ್ಟಿ. ಅಯ್ಯೋ ಅಕ್ಕ, ಇವಳು ಸಂಸಾರ ನಡ್ಸೋಕ್ ಶುರು ಮಾಡ್ಲಿ. ಆಗ ಇವಳು ಹುಡ್ಗ ಬಾಲ ತರ ಇವಳು ಹಿಂದೆನೆ ಸುತ್ತಿರ್ತಾನೆ. ಅವರು ನನ್ನ ಹಿಂದೆ ಬರೋ ಅವಶ್ಯಕತೆ ಇಲ್ಲ ಭಾರತಿ. ಅವರು ನನ್ನ ಜೊತೆ ಆಗಿದ್ರೆ ಸಾಕು. ಓಹೋಹೋ, ಸಖತ್ತಾಗಿರೋ ಹುಡುಗ ಸಿಕ್ಕಿದಾನೆ ಅಂತ ಗಂಡನ್ ಬಿಟ್ಕೊಡಕ್ ಮನಸ್ಸೇ ಇಲ್ಲ ಅಮ್ನೋರ್ಗೆ ಅಲ್ವಾ? ಏನೋ ಕರಣ್ ಇದು, ನಾವ್ ಅಂದ್ಕೊಂಡಿದ್ದೇ ಒಂದು, ಇಲ್ಲ ಆಗಿದ್ದೇ ಒಂದು. ನಾವಲ್ಲಿ ನೋಡಿದ ತಕ್ಷಣ ಹಾಗೇ ಎಸ್ಕೇಪ್ ಆಗಿ ದೊಡ್ಡ ಡ್ರಾಮಾ ನಡೆಯುತ್ತೆ. ನಾನು ನಿನ್ ಪರವಾಗಿ ಸಪೋರ್ಟ್ ಮಾಡಿ ಗ್ರೇಟ್ ಗ್ರ್ಯಾಂಡ್ ಮದರ್ ಆಗ್ತೀನಿ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಹಾಳಾಗೋಯ್ತಲ್ಲೋ. ಇನ್ನೇನ್ ಮಾಡೋದು? ಕೈಗೆ ಬರ್ತಿದ್ದೆ ಪಂಚಾಮೃತ ಅಷ್ಟೇ. ಪ್ಲೀಸ್ ಅಜ್ಜಿ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಬಿಡು. ಅಲ್ವೋ ಕರಣ್? ಅವ್ನ ಮುಖ ನೋಡ್ಬೇಕಾಗಿತ್ತ ಅವಾಗ. ಹರಿ, ಅಂತೂ ಮದ್ವೆನ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡ್ಬಿಟ್ಟೆ. ಅಲ್ಲಮ್ಮ, ಈ ಮದುವೆ ಏನಾದ್ರೂ ತುಂಬಾ ಚೆನ್ನಾಗಾಗಿದ್ರೆ ಅದಕ್ಕೆ ಕಾರಣ ನೀನು ಮತ್ತೆ ರೇಷ್ಮಾ. ಚೆನ್ನಾಗಿ ಹೇಳಿದ್ರಿ. ನಾವ್ ಹೇಳಿದ್ದಷ್ಟೇ, ಆದ್ರೆ ಮಾಡಿದ್ದು ನೀವಿಬ್ರು. ಅಯ್ಯೋ, ನಾವೇನ್ ಮಾಡಿದ್ವಕ್ಕ? ನಾವ್ ಏನ್ ಮಾಡಿದ್ರುವೆ ಲೆಕ್ಕಕ್ ಬರಕಿಲ್ಲ. ಇನ್ ಯಾಕೆ ನನ್ನ ಮಗಳು ನಿಮ್ ಮನೇಲಿ ಹೆಂಗಿರ್ತಾಳೆ ಅನ್ನೋದಯ ಲೆಕ್ಕಕ್ ಬರೋದು ಏನ್ರಿ? ಹೌದೌದು. ಮಲ್ಲಿಕಾ, ನಿಮ್ಮ ಮಗಳು ನಮ್ಮನೇಲಿ ಸುಖವಾಗಿ ಸಂತೋಷವಾಗಿರ್ತಾಳೆ ಅನ್ನೋ ಭರವಸೆ ನಾನ್ ನಿಮಗ್ ಕೊಡ್ತೀನಿ. ನೀವು ಅಷ್ಟೇ, ಮಗಳ ಮದ್ವೆ ಆಯ್ತು ಅಂತ ಸುಮ್ನೆ ಇದ್ಬಿಡ್ಬೇಡಿ. 2 ದಿವಸ ನಮ್ಮನೆಗೂ ಬನ್ನಿ, ಮಗಳು ಅಳಿಯ ಸಂಭ್ರಮನ ನೋಡ್ಕೊಂಡು ಹೋಗಿ. ಅಯ್ಯೋ, ಬರನ್ ಎಲ್ರಿ ಅಣ್ಣ. ಏನ್ರಿ? ತಕಳಿ. ನೀವು ತೋಳಿ ಅಣ್ಣ, ತಕಳಿ. ಸುಂದ್ರಿ, ಈ ಹಾಲೆಲ್ಲ ಔಪಚಾರಿಕ ಅಷ್ಟೇ. ನಿಜವಾದ ಹಾಲು ನೀನು, ಜೇನು, ನಿನ್ ಗಂಡ, ನೀವಿಬ್ರು ಸೇರಿ ಸಂಸಾರನ ಅಮೃತದ ಹಾಗಿಟ್ಕೋಬೇಕು. ನಿನ್ ಗಂಡನ ಪ್ರತಿ ಹೆಜ್ಜೆಲ್ಲೂ ಅವನ್ ಜೊತೆಯಾಗಿದ್ದು ಸಂತೋಷನ ಧಾರೆ ಏರಿಯೋ ಅಮೃತ ವರ್ಷಿಣಿಯಾಗಿರ್ಬೇಕು. ಅರ್ಥ ಆಯ್ತಾ? ಅಯ್ಯೋ ಜಾನಕಿ ಅಕ್ಕ, ಇದೆಲ್ಲ ಈ ಟೈಮಲ್ಲಿ ಬೇಕಾ? ನಮ್ ಸುಂದ್ರಿಗೆ ಎಲ್ಲ ಗೊತ್ತು. ಅಲ್ಲಿ ಹುಡ್ಗ ಕಾಯ್ತಾ ಇರ್ತಾನೆ, ಬೇಗ ಕಳ್ಸಿ. ಆಯ್ತಾಯ್ತು, ಬಾಪುಟ್ಟ. ಹೋಗು.
ಹಾಲು. ಆಮೇಲೆ ಕುಡಿತೀರಾ? ಈಗಲೇ ಕುಡಿತೀರಾ? ನೀವು ನೋಡೋಕೆ ತುಂಬಾ ಚೆನ್ನಾಗಿದ್ದೀರಾ. ಇಡೀ ಊರ್ಗೂರೇ ನಿಮ್ಮ ರೂಪದ ಬಗ್ಗೆ ಮಾತಾಡುತ್ತೆ. ಇಲ್ಲಿ ನಾನೇ ಸ್ವಲ್ಪ ಕಪ್ಪು. ಆದ್ರೂ ನೀವು ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ರಲ್ಲ, ಅದೇ ನನ್ನ ಅದೃಷ್ಟ. ಅತ್ತೆ ಯಾವಾಗ್ಲೂ ಹೇಳ್ತಿರ್ತಾರೆ, ಮನ್ಸಲ್ಲೂ ಕಣ್ಣಿರೋರ್ಗೆ ಜಗತ್ತೆಲ್ಲ ಸುಂದರವಾಗಿ ಕಾಣುತ್ತೆ ಅಂತ. ನೀವು ಆ ಥರ ಅನ್ಸುತ್ತೆ. ಏನು ಮಾತೇ ಆಡ್ತಿಲ್ಲ. ನಿಮ್ಗೇನಿಷ್ಟ? ನನ್ಗೆ IAS ಆಫೀಸರ್ ಆಗ್ಬೇಕು ಅನ್ನೋದು ಕನಸು. ನೀವು ಅದೇನೋ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳ್ತಿದ್ರಿ ಅಲ್ವಾ? ಅದೇ ಅವತ್ತು ಫೋನ್ನಲ್ಲಿ. ಅದು ನಿಮ್ಗೆ ಇಷ್ಟನಾ? ಕೋಪ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಏನ್ ಇಷ್ಟ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಕೊಡಕ್ಕೆ ಸಾವಿರಾರು ಆಪ್ಷನ್ಸ್ ಇದೆ. ನಿಮ್ಗೆ ಏನ್ ಇಷ್ಟ ಇಲ್ಲ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಕೊಡಕ್ಕೆ 2 ಆಪ್ಷನ್ ಇದೆ. ಮೊದಲನೇದು ನಮ್ಮಪ್ಪ ಚಲಾಯಿಸೋ ಅಧಿಕಾರ, ಎರಡನೇದು ನೀನು. ನನ್ಗಂತೂ ಈ ಮದ್ವೆ ಇಷ್ಟನೇ ಇರ್ಲಿಲ್ಲ. ನಿನ್ನನ್ ನೋಡಿದ್ಮೇಲಂತೂ ನನ್ ಜೀವನೇ ಹೊರಟೋಗ್ಲಿ, ಯಾಕಪ್ಪ ನಾನ್ ಬದುಕಿದ್ದೀನಂತ ನಂಗೆ ಅನ್ಸಕ್ ಶುರು ಆಯ್ತು. ಮತ್ತೆ ನೀವೇ ಮದುವೆಗೆ ಒಪ್ಪಿದ್ದು? ಒಪ್ಪಿದಲ್ಲ, ಒಪ್ಸಿದ್ದು. ಬಲವಂತ ಮಾಡಿ ಒಪ್ಸಿದ್ದು, ಬ್ಲಾಕ್ ಮೇಲ್ ಮಾಡಿ ಒಪ್ಸಿದ್ದು. ಯಾರು? ಇನ್ಯಾರು? ನಮ್ಮಪ್ಪ. ಯಾವಾಗ್ಲೂ ನಿಮ್ಮಪ್ಪನ ನೋಡಿದ್ರಂತೆ ನಿನ್ ಮಗ್ಲೇ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಮಾತು ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿದ್ ಮಾತಿನ ಮಧ್ಯೆ ನನ್ ಭವಿಷ್ಯ ಇದೆ ಅಂತ ಅವ್ರು ಮರ್ತ್ ಬಿಟ್ಟಿದ್ರು. ಅವ್ರು ತಗೊಳ್ಳೋ ನಿರ್ಧಾರಗಳಲ್ಲಿ ಇನ್ನೊಬ್ರು ಜೀವನನೂ ಇದೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಮಗ್ನನ್ ದಡ್ನಾಗ್ ಮಾಡಿ ಅಪ್ಪ ದೊಡ್ಡಸ್ತಿಗೆ ತೋರಿಸ್ಬಿಟ್ರು. ಸತ್ಯ ಇಷ್ಟೇ ಸುಂದರಿ, ನನ್ಗೀ ಮದ್ವೆ ಇಷ್ಟ ಇಲ್ಲ. ಮದ್ವೆಕ್ಕಿಂತ ಹೆಚ್ಚಾಗಿ ನನ್ಗೆ ನೀನಿಷ್ಟ ಇಲ್ಲ. ಬನಿ ಖಾಲಿಯಾಗಿದೆ, ಜೀವದಿ ನೋವೆ ತುಂಬಿದೆ. ಹೋಗಲಿ ಎಲ್ಲಿಗೆ ದಾರಿ ಮುಗಿದೋಗಿದೆ. ನನ್ನಯ ಪಾಲಿಗೆ ಉಳಿದಿರುವುದು ಸಿರನು ನಿಲ್ಲಿಸುವುದೊಂದೇ. ಕಂಬನಿ ಖಾಲಿ
ಸಂಸಾರಕ್ಕೆ ಯೋಗ್ಯನಾದವನು ಗುಣ ಬೆಲೆ ಕೊಡ್ತಾನೆ ಹೊರತು ರೂಪಕ್ಕಲ್ಲ. ಇಷ್ಟು ದಿನ ಕಾದಿದ್ದಕ್ಕೂ ಬಂಗಾರದ ಮನುಷ್ಯನೇ ಸಿಕ್ಕಿದ್ದಾನೆ. ಅವರು ನನ್ನ ಲೈಫಲ್ಲಿ ರಾಜ್ಕುಮಾರನೇ ಆಗಿರ್ತಾರೆ.